ಇನ್ನು BDA ಮನೆ ಫ್ಲ್ಯಾಟ್ ಹಂಚಿಕೆಯ ನಿಬಂಧನೆಗಳಲ್ಲಿ ಅಂದರೆ ರೂಲ್ಸ್ಗಳಲ್ಲಿ ಈಗ ಸ್ವಲ್ಪ ಬದಲಾವಣೆ ಆಗಿದೆ. 10 ವರ್ಷ ಬೆಂಗಳೂರಿನಲ್ಲಿ ವಾಸ ಇರಬೇಕು ಅಂತಕ್ಕಂಥ ನಿಯಮವನ್ನು ಈಗ BDA ಕೈಬಿಟ್ಟಿದೆ. ಈ ನಿಯಮದಿಂದ ಸ್ಥಳೀಯರಿಗೆ ಮನೆ ಸಿಗೋದು ಕಷ್ಟ ಆಗ್ತಾ ಇದೆ. ಹಾಗಿದ್ರೆ ಮನೆ ಫ್ಲ್ಯಾಟ್ ಖರೀದಿಗೆ BDA ಅವರ ಹೊಸ ನಿಬಂಧನೆಗಳು ಏನು, ಅನಾನುಕೂಲಗಳೇನು, ಇದರ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. BDA ಮನೆ ಫ್ಲಾಟ್ ಹಂಚಿಕೆ ನಿಬಂಧನೆಗಳಲ್ಲಿ ಬದಲಾವಣೆ. 10 ವರ್ಷ ವಾಸ ಕಡ್ಡಾಯ ನಿಯಮ ಕೈಬಿಟ್ಟ BDA. ಹೊರ ರಾಜ್ಯದವರಿಗೆ ನಿವೇಶನ ಪಡೆಯಲು ರೆಡ್ ಕಾರ್ಪೆಟ್. BDA ಮನೆ ಫ್ಲಾಟ್ ಪಡೆಯೋಕೆ ಬೆಂಗಳೂರಿನಲ್ಲಿ 10 ವರ್ಷ ವಾಸ ಇರಬೇಕು ಎಂಬ ನಿಯಮವನ್ನ BDA ಹಾಕಿತ್ತು. ಆದರೆ ಈ ನಿಯಮವನ್ನ BDA ಕೈಬಿಟ್ಟಿದೆ. 10 ವರ್ಷ ಇರಬೇಕಾಗಿಲ್ಲ, 2 ವರ್ಷ ಬೆಂಗಳೂರಿನಲ್ಲಿ ವಾಸ ಇರಬೇಕು, ಬೆಂಗಳೂರಿನ ವಿಳಾಸ ಇರಬೇಕು, ಆಧಾರ್ ಕಾರ್ಡ್ನಲ್ಲಿ ಕರ್ನಾಟಕದಲ್ಲಿ ವಾಸ ಇರಬೇಕು ಎಂಬ ನಿಯಮ ಜಾರಿ ಮಾಡಿದೆ. ಇದರಿಂದ ಸ್ಥಳೀಯರಿಗೆ ಮನೆ ಫ್ಲಾಟ್ ಸಿಗುವುದು ಕಷ್ಟ ಆಗುತ್ತೆ ಅಂತ ಇದ್ದಾರೆ. ಅರ್ಜಿ ಹಾಕಿದ್ರೂ ಮನೆ ಫ್ಲಾಟ್ ಸಿಗ್ತಿಲ್ಲ ಅಂತಿದ್ದಾರೆ ಸಾರ್ವಜನಿಕರು. ಇನ್ನು BDA ನಿಬಂಧನೆಯನ್ನ ಕಳೆದ 1 ವರ್ಷದ ಹಿಂದೆ ಮಾಡಿದೆ. ಕಾರಣ BDA ಮನೆ ಫ್ಲಾಟ್ ಸೇಲ್ ಆಗದ ಕಾರಣ ಸೇಲ್ ಆಗ್ಲಿ ಅಂತ ನಿಯಮಗಳಲ್ಲಿ ಸರಳೀಕರಣ ಮಾಡಿದ್ದಾರೆ. ಇದರಿಂದ ಮನೆ ಫ್ಲಾಟ್ ಹಂಚಿಕೆ ನಿಯಮ ಬದಲಾವಣೆ ಯಾಕೆ ಅಂತ BDA ಅಧಿಕಾರಿಯನ್ನ ಪ್ರಶ್ನೆ ಮಾಡಿದ್ರೆ BDA ಆರ್ಥಿಕ ಸದಸ್ಯ ಲೋಕೇಶ್ ಸ್ಪಷ್ಟನೆ ನೀಡಿ BDA ಮನೆ ಫ್ಲಾಟ್ ಅರ್ಜಿ ಸಲ್ಲಿಕೆಗೆ ಇದ್ದ ನಿಯಮ ಬದಲಾವಣೆಯಾಗಿದೆ. ಮೊದಲು 10 ವರ್ಷ ಬೆಂಗಳೂರಿನ ನಿವಾಸಿಗಳು ಆಗಿರಬೇಕು ಎಂಬ ನಿಯಮ ಇತ್ತು. ಆದರೆ ಈಗ 2 ವರ್ಷ ಬೆಂಗಳೂರಿನ ನಿವಾಸಿಗಳು ಆಗಿರಬೇಕು ಅಂತ ನಿಯಮ ಮಾಡಲಾಗಿದೆ. ಹಾಗಾದ್ರೆ BDAನಲ್ಲಿ ಮನೆ ಪಡೆಯೋಕೆ ಏನೆಲ್ಲ ಬೇಕು ಅಂತ ನೋಡೋದಾದ್ರೆ BDA ಹೊಸ ರೂಲ್ಸ್. ಬೆಂಗಳೂರು ಅಡ್ರೆಸ್ ಇರಬೇಕು, 2 ವರ್ಷ ಬೆಂಗಳೂರು ನಿವಾಸಿಯಾಗಿರಬೇಕು, ಆಧಾರ್ ಕಾರ್ಡ್ನಲ್ಲಿ ಬೆಂಗಳೂರಿನ ವಿಳಾಸ ಇರಬೇಕು, ಹೊರ ರಾಜ್ಯದವರು ಅರ್ಜಿ ಸಲ್ಲಿಕೆ ಮಾಡಿದ್ರೆ ಮನೆ ಇಲ್ಲ, ಹೊರ ರಾಜ್ಯದವರು ಆಗಿದ್ರೂ ಬೆಂಗಳೂರಿನಲ್ಲಿ 2 ವರ್ಷ ವಾಸ ಕಡ್ಡಾಯ. ಈ ನಡುವೆ ಮನೆ ಬೇಕು ಅಂತ ಒಂದೇ ಒಂದು ಅರ್ಜಿ ಪೆಂಡಿಂಗ್ ಇಲ್ಲ, ಎಲ್ಲರಿಗೂ ಮನೆ ಕೊಟ್ಟಿದ್ದೇವೆ ಅಂತ BDA ಅಧಿಕಾರಿಗಳು ಹೇಳುತ್ತಿದ್ದಾರೆ. ಇನ್ನು 2400 ಮನೆಗಳು ಇವೆ. ಅರ್ಜಿ ಹಾಕಿದ್ರೆ ಮನೆ ಕೊಡ್ತೀವಿ, ಅರ್ಜಿ ಹಾಕಿ ಮನೆ ಹಂಚಿಕೆ ಆಗಿಲ್ಲ ಅನ್ನೋದು ಸುಳ್ಳು. ಜೊತೆಗೆ ಸೈಟ್ ಖರೀದಿಗೆ ಮಾತ್ರ ನಿಯಮಗಳು ಇವೆ, ಯಾವುದೇ ನಿಯಮಗಳು ಬದಲಾವಣೆ ಆಗಿಲ್ಲ. ಸೈಟ್ ಖರೀದಿಗೆ 10 ವರ್ಷ ಬೆಂಗಳೂರು ನಿವಾಸಿ ಆಗಿರಬೇಕು ಅಂತ ಹೇಳಿದ್ದಾರೆ. 10 ವರ್ಷ ಇರಬೇಕು, 5 ವರ್ಷ ಇರಬೇಕು, ಕರ್ನಾಟಕದಲ್ಲಿ ನಮ್ಮ ನಿಯಮ ಇಲ್ಲ, ಸಡಿಲಗೊಳಿಸಿದ್ದೀವಿ. ನಮಗೆ 2 ವರ್ಷದಿಂದ ಇದಾಯಿತು. ಅವರ ಆಧಾರ್ ಕಾರ್ಡ್ನಲ್ಲಿ ಕರ್ನಾಟಕದ ವಿಳಾಸ ಇರಬೇಕು. ಸ್ಥಳೀಯ ನಿವಾಸಿ ಆಗಿದ್ದು ನಮಗೆ ಡೊಮಿಸೈಲ್ ಸರ್ಟಿಫಿಕೇಟ್ ಕೊಟ್ಟರೆ ಅಂಥವ್ರಿಗೆ ಕೊಡ್ತೀವಿ. ಈಗ ನಮ್ಮಲ್ಲಿ 2300 ವಿಲ್ಲಾಗಳು ಇರ್ಬೋದು, ಫ್ಲ್ಯಾಟ್ಗಳು ಇರ್ಬೋದು, ಮನೆಗಳಿರ್ಬೋದು ಖಾಲಿ ಇದ್ದಾವೆ. 1 BHK, 2 BHK, 3 BHK, 4 BHK ಯಾರು ಬೇಕಾದ್ರೂ ತೊಗೊಬೋದು. ಯಾರಿಗೂ ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರಿಗೂ ಕೊಡಲ್ಲ ಅಂತ ನಾವೇನು ಹೇಳೋದಿಲ್ಲ. ಯಾರಿಗೂ ಕೂಡ ಅಂಥ ಪ್ರಸಂಗ ಯಾರಿಗೂ ಇಲ್ಲ. ಯಾರು ಬೇಕಾದ್ರೂ ಬಂದು ಈ ಕ್ಷಣಕ್ಕೆ ನಾವು ಅವರಿಗೆ ಅಲಾಟ್ಮೆಂಟ್ ಮಾಡಿಕೊಡ್ತೀವಿ. ಪೆಂಡಿಂಗ್ ಯಾವುದೂ ಇಲ್ಲ. ಸೈಟ್ ವಿತರಣೆಗೆ ನಮ್ಮ ಕಾಯ್ದೆನಲ್ಲಿ ಮತ್ತು ರೂಲ್ಸ್ನಲ್ಲಿ ನಿಯಮಗಳಿದ್ದಾವೆ. ಒಟ್ಟಾರೆ BDAಯ ಹೊಸ ನಿಬಂಧನೆಗಳು ಸ್ಥಳೀಯರಿಗೆ ಮನೆ ಫ್ಲಾಟ್ ಸಿಗೋದು ಕಷ್ಟ ಆಗ್ತಿದೆ ಅಂತಿದ್ದಾರೆ ಸಾರ್ವಜನಿಕರು. ಆದ್ರೆ BDA ಯಾವುದೇ ಸಮಸ್ಯೆ ಆಗ್ತಿಲ್ಲ, ಯಾವ ಅರ್ಜಿ ಪೆಂಡಿಂಗ್ ಇಲ್ಲ ಅಂತ ಸ್ಪಷ್ಟನೆ ನೀಡ್ತಾ ಇದೆ. ನಿಬಂಧನೆಗಳನ್ನ ಮತ್ತೊಮ್ಮೆ ಪರಾಮರ್ಶಿಸುತ್ತಾ ಕಾದು ನೋಡಬೇಕಿದೆ. ಮಾದೇಶ ನಿಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.